ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದಿಂದ ಎಲ್ಲಾ ರೀತಿಯ ನೆರವಿನ ಭರವಸೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಆಸ್ಪತ್ರೆಗೆ ಭೇಟಿ ನೀಡಿ ಭರವಸೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗಾಯಾಳುಗಳಿಗೆ ಸೂಕ್ತ ರೀತಿಯ ಚಿಕಿತ್ಸೆ ನೀಡಬೇಕು ಅಂತ ಅಲ್ಲಿನ ವೈದ್ಯರಿಗೆ ಸೂಚನೆಯನ್ನ ಕೊಟ್ಟಿರೋದು. ಸರ್ಕಾರದಿಂದ ಎಲ್ಲ ರೀತಿಯ ನೆರವಿನ ಭರವಸೆಯನ್ನ ಕೊಟ್ಟಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ರೋಗಿಗಳ ಅಥವಾ ಈಗ ಗಾಯಾಳುಗಳು ಏನಿದ್ದಾರಲ್ಲ ದಾಖಲಾಗಿದ್ದಾರೆ ಅವರ ಆರೋಗ್ಯವನ್ನು ವಿಚಾರಿಸಿ ಅವ್ರ ಬಗ್ಗೆ ವಿಚಾರಿಸಿ ಈಗ ಅಲ್ಲಿನ ವೈದ್ಯರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಚೆನ್ನಾಗಿ ನೋಡ್ಕೊಳ್ಳಿ, ಅವರನ್ನು ಸೂಕ್ತ ರೀತಿಯಾದಂಥ ಚಿಕಿತ್ಸೆಯನ್ನು ಕೊಡಿ ಅವರಿಗೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹೆಸರೇನು? ಅಲ್ಲಿ ಏನ್ ಮಾಡ್ತಿದ್ದೆ? ಸೇಲ್ ಮಾಡ್ತಿದ್ದೆ. ನೀನೇನ್ ಮಾಡ್ತಿದ್ದೆಪ್ಪ ಅಲ್ಲಿ? ಎಸ್, ಗಮನಿಸ್ತಾ ಇದ್ದೀವಿ. ಈಗ 8 ಜನ ಮೃತಪಟ್ಟಿರೋದು, ಅದಾದ ನಂತರ ಯಾರೆಲ್ಲ ಗಾಯಗೊಂಡಿದ್ದಾರೋ ಅವರನ್ನು ಬೌರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆ ಸ್ಥಳಕ್ಕೆ ಅಥವಾ ಬೌರಿಂಗ್ ಒಂದು ಕಡೆ ಆ ಸ್ಥಳಕ್ಕೆ, ಘಟನಾ ಸ್ಥಳಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದರು. ಅದಾದ ನಂತರ ಬೌರಿಂಗ್ ಆಸ್ಪತ್ರೆಗೆ ಗಾಯಾಳುಗಳನ್ನು ನೋಡಿ ಅವರ ಆರೋಗ್ಯವನ್ನು ವಿಚಾರಿಸುವುದಕ್ಕೆ ಕೂಡ ಅಲ್ಲಿಗೆ ಹೋಗಿದ್ದರು. ಅದಾದ ನಂತರ ಅವರನ್ನು ಮಾತನಾಡಿಸಿದ್ದಾರೆ, ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಈಗ ಹೇಗಿದೆಯಾ, ಜೊತೆಗೆ ಅಲ್ಲಿ ಏನು ಮಾಡ್ತಾ ಇದ್ದೆ ನೀನು, ಏನು ನಿನ್ನ ಹೆಸರು, ಎಲ್ಲದರ ಬಗ್ಗೆಯೂ ಕೂಡ ಅವರು ಕೇಳಿಕೊಂಡಿದ್ದಾರೆ. ಜೊತೆಗೆ ಆ ಗಾಯಾಳುಗಳನ್ನು ಚೆನ್ನಾಗಿ ನಡ್ಕೊಳ್ಳಿ ಮತ್ತು ಅವರ ಆರೋಗ್ಯದ ಬಗ್ಗೆ ನಿಗಾ ಇಡಿ ಮತ್ತು ಭಾಳ ಪ್ರಮುಖವಾಗಿ ಸೂಕ್ತ ರೀತಿಯಾದಂಥ ಚಿಕಿತ್ಸೆಯನ್ನು ನೀಡಿ ಅವರಿಗೆ. ಜೊತೆಗೆ ಸರ್ಕಾರದಿಂದ ಎಲ್ಲ ರೀತಿಯ ಭರವಸೆಯನ್ನು ಅಥವಾ ಎಲ್ಲ ರೀತಿಯಾದಂಥ ಸಹಾಯವನ್ನು ಸಹಕಾರವನ್ನು ನಾವು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಆ ರೋಗಿಗಳಿಗೆ ಅಥವಾ ಗಾಯಾಳುಗಳಿಗೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಇಷ್ಟು ತುರ್ತಾಗಿ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿಗೆ ಬಂದಿರೋದು ಭಾಳ ಒಳ್ಳೆಯ ಸಂಗತಿನೇ ಇದು. ಯಾಕೆ ಅಂತ ಅಂದರೆ ನಮ್ಮ ಈ JB ಅಧಿಕಾರಿಗಳೆಲ್ಲ ನಿದ್ದೆಯಲ್ಲಿರ್ತಾರೆ. ಯಾಕೆ ಅಂತ ಅಂದರೆ ಅಲ್ಲಿ ಏನಾದರೂ ಆಮೇಲೆ ಹೋಗಿ ನೋಡೋಣ ಬಿಡು, ಏನಾಗುತ್ತೆ ಆಗಲಿ ಅನ್ನೋ ಥರ ಇರ್ತಾರೆ. ಬಟ್ ಸಿಎಂ ಸಿದ್ದರಾಮಯ್ಯನವ್ರು ಬಂದಿದ್ದಾರೆ ಅಂತ ಅಂದಾಗ ಸಹಜವಾಗಿ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ. ಅಧಿಕಾರಿಗಳು ಎಲ್ಲಿರ್ತಾರೋ ಅಲ್ಲಿಂದ ಓಡೋಡಿ ಬರ್ತಾರೆ. ಏನು ಮಾಡಿಬಿಡ್ತಾರೋ ಸಿಎಂ ಸಿದ್ದರಾಮಯ್ಯನವರು, ನಮ್ಮನ್ನೆಲ್ಲ ಕೇಳಿಬಿಡ್ತಾರೇನೋ ಅನ್ನೋ ಥರ ಅಲರ್ಟ್ ಆಗಿ ಬರ್ತಾರೆ ಮತ್ತು ಆಗಬೇಕಾಗಿರುವಂಥ ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ಮತ್ತು ಕ್ವಿಕ್ಕಾಗಿ ಆಗ್ತವೆ. ಸೊ ಆ ಕೆಲಸಗಳಿಗೆ ಆಗ್ತಾ ಇದ್ದಾವೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಆ ಕಾಂಪೌಂಡ್ ಗೋಡೆ ಏನು ಬಿತ್ತಲ್ಲ ಅಲ್ಲಿಗೆ ಹೋಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಳೆಗೋಡೆ, ಎಷ್ಟು ವರ್ಷದ ಹಳೆಗೋಡೆ ಅದು, ಅದರ ಬಗ್ಗೆ ನೀವು ಪರಿಶೀಲನೆ ಮಾಡಿಲ್ವಾ, ನಿಮ್ಮ ಗಮನಕ್ಕಿಲ್ವಾ, ಅದು ಏನು ಕೆಲಸ ಮಾಡ್ತಾ ಇದ್ದೀರಿ ನೀವು ಅಂತೆಲ್ಲ ಭಾಳ ಗರಂ ಆಗಿದ್ದಾರೆ. ಅದಾದ ನಂತರ ಈಗ ಅಷ್ಟು ಜನ ಸಾವನ್ನಪ್ಪಿದ್ದಾರೆ, ಯಾರು ಜವಾಬ್ದಾರಿ, ಯಾರು ಹೊಣೆ ಹೊರ್ತೀರಿ ಈಗ ಅಂತ ಕೇಳಿದ್ದಾರೆ. ಜೊತೆಗೆ ಅಲ್ಲಿ ಗಾಯಗೊಂಡವರನ್ನು ಬೌರಿಂಗ್ ಆಸ್ಪತ್ರೆಗೆ ಸಾಗಿಸುವ ನಿಟ್ಟಿನಲ್ಲಿ ಕೆಲಸ ಆಗಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಬೌರಿಂಗ್ ಆಸ್ಪತ್ರೆಗೆ ಬಂದು ಎಲ್ಲರ ಆರೋಗ್ಯವನ್ನು ವಿಚಾರಿಸಿ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ವೈದ್ಯರಿಗೆ ಸೂಚನೆಯನ್ನು ಕೊಟ್ಟು ಅಲ್ಲಿಂದ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಬಟ್ ಈ ಘಟನೆ ಇದೆಯಲ್ಲ ಭಾಳ ನೋವಿನ ಸಂಗತಿ ಇದು. ಅದು ಯಾರೋ ಏನೋ, ಅದು ಎಲ್ಲಿ ಏನು ಮಾಡ್ತಾಯಿದ್ರು, 8 ಜನ ಪಾಪ ಗೋಡೆ ಬಿದ್ದು ಸಾವನ್ನಪ್ತಾರೆ. ನಿಜಕ್ಕೂ ಕೂಡ ನೋವಿನ ಸಂಗತಿ ಇದು, ಹೊಟ್ಟೆ ಉರಿಯುತ್ತೆ. ಇವತ್ತು ಬೆಂಗಳೂರಿನ ಜನ ಮಳೆ ಬರಲಿ ಅಂತ ಬೇಡ್ಕೊಳ್ತಾ ಇದ್ರು. ಯಾಕೆ ಅಂತ ಅಂದರೆ ಅಷ್ಟು ಬಿಸಿಲು ಬೆಂಗಳೂರಿನಲ್ಲಿ. ಎಲ್ಲಾದರೂ ಕೆಲಸ ಮಾಡೋ ಜಾಗದಿಂದ ಆಗಲಿ, ಮನೆಯಿಂದ ಆಗಲಿ ಹೊರಗಡೆ ಹೋಗೋಕ್ಕೂ ಕೂಡ ಯಾಕಪ್ಪ ಬೇಕು, ಸಿಕ್ಕಾಪಟ್ಟೆ ಬಿಸಿಲಿದೆ ಅನ್ನೋ ಥರ ಮನೆಯಲ್ಲೇ ಕೂರುವಂಥ ಜನ ಇದ್ದರು. ಜೊತೆಗೆ ಮಳೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದರು. ನೋಡಿದರೆ ಈಗ ಏಕಾಏಕಿಯಾಗಿ ಮಳೆ ಬಂದು ಒಂಥರ ಮರಣ ಮಳೆ ಆಗೋಗ್ಬಿಡ್ತಿದ್ದು. ಏಕೆ ಅಂತ ಅಂದರೆ 50 ಕಡೆ ಬೆಂಗಳೂರಿನ ಸುತ್ತಮುತ್ತ, ಬೆಂಗಳೂರಿನ ಒಳಗಡೆ ಬರೋಬ್ಬರಿ 50 ಕಡೆ ಮರಗಳು ಬಿದ್ದಿದ್ದಾವೆ. ಟ್ರಾಫಿಕ್ ಜಾಮ್ ಆಗಿದೆ. ಸಂಜೆ ಹೊತ್ತು ಬೇರೆ ಇದು ಪೀಕ್ ಅವರ್. ಸೊ ಇಂಥ ಸಂದರ್ಭದಲ್ಲಿ ಜನಸಾಮಾನ್ಯರು ಪಡಬಾರದ ಪಡ್ತಾ ಇರ್ತಾರೆ. ಈಗ ಪಾಪ
ಜೊತೆಗೆ ಏನಾದರೂ ಎಮರ್ಜೆನ್ಸಿ ಆಸ್ಪತ್ರೆಗೆ ಏನಾದರೂ ಕರ್ಕೊಂಡು ಹೋಗಬೇಕು ಅಂತ ಹೋದವರು, ಆ್ಯಂಬುಲೆನ್ಸು ಅಥವಾ ಬೇರೆ ಬೇರೆ ವಾಹನಗಳು ಕರ್ಕೊಂಡು ಹೋಗೋರು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಮುಗಿದೇ ಹೋಯ್ತು ಕತೆ. ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅಷ್ಟೇ ಕತೆ. ಹಾಗಿರುತ್ತೆ ಪರಿಸ್ಥಿತಿ ಬೆಂಗಳೂರಲ್ಲಿ. ಅದಾದ ನಂತರ ಈಗ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಮರಗಳೆಲ್ಲ ಕಾರ್ಗಳ ಮೇಲೆ ಬಿದ್ದಿದ್ದಾವೆ ಈಗ ಆಲ್ಮೋಸ್ಟ್ ಬೇರೆ ಬೇರೆ ರಸ್ತೆಗಳಲ್ಲಿ, ಮತ್ತು ರಸ್ತೆಗಳ ಮಧ್ಯದಲ್ಲೂ ಕೂಡ ಮರಗಳು ಬಿದ್ದಿದ್ದಾವಂತೆ. ಅವುಗಳನ್ನು ಯಾವಾಗ ತೆರವುಗೊಳಿಸ್ತಾರೋ, ಟ್ರಾಫಿಕ್ ಕ್ಲಿಯರ್ ಆಗೋದು ಯಾವಾಗೋ, ಈ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ಸೊ ಈ ಜಾಗಕ್ಕೆ ಘಟನಾ ಸ್ಥಳಕ್ಕೆ CM ಸಿದ್ದರಾಮಯ್ಯನವ್ರು ಹೋದರು ಅನ್ನೋ ಕಾರಣಕ್ಕೆ ಎಲ್ಲ ಕ್ವಿಕ್ಕಾಗಿ ನಡೀತು. ಜೊತೆಗೆ ಜನಸಾಮಾನ್ಯರು ಕೂಡ ಹೆಲ್ಪ್ ಮಾಡಿದ್ದಾರೆ. ಬರೀ ಅಧಿಕಾರಿಗಳು ಮಾತ್ರ ಅಲ್ಲ, ಕಾಂಪೌಂಡ್ ಗೋಡೆ ಬಿದ್ದಾಗ ಯಾರು ಅಲ್ಲಿ ಬಂದವರು ಪಾಪ ಅಲ್ಲೆಲ್ಲೇ ಓಡಾಡ್ತಾ ಇದ್ದಂಥ ಜನ, ಅದಾದ ನಂತರವೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದಿರೋದು ಮತ್ತು GB ಅಧಿಕಾರಿಗಳು ಬಂದಿರೋದು, ಆಮೇಲೆ ಈ JCB ಎಲ್ಲ ತರಿಸಿರೋದು. ಅಲ್ಲಿವರೆಗೂ ಜನನೇ ಅಲ್ಲಿ ಕಾಂಪೌಂಡ್ ಅಡಿ ಸಿಕ್ಕಾಕೊಂಡಿದ್ದಂಥ ಪಾಪ ವ್ಯಾಪಾರಸ್ಥರಾಗಿರ್ಬೋದು, ಆ ಗಾಯಾಳುಗಳನ್ನೆಲ್ಲ ಕಾಪಾಡಿದ್ದು. ಇಲ್ಲ ಅಂತಂದರೆ ಭಾಳ ಕಷ್ಟ ಆಗೋಗ್ಬಿಡೋದು. ಅಷ್ಟರಲ್ಲೇ 8 ಜನರ ಜೀವನೂ ಕೂಡ ಹೋಗಿದೆ. ಅದು ಭಾಳ ನೋವಿನ ಸಂಗತಿ. ಮತ್ತು ಈ ಮಳೆ ಇನ್ನೂ ಯಾವಾಗ ನಿಲ್ಲುತ್ತಪ್ಪ ಅನ್ನೋ ಒಂದು ಪ್ರಶ್ನೆಯೂ ಕೂಡ. ಯಾಕೆ ಅಂತ ಅಂದರೆ ಆಲ್ಮೋಸ್ಟ್ ಒಂದಿಷ್ಟು ಕಡೆ ಮಳೆ ನಿಂತ್ಕೊಂಡಿದ್ರೂ ಕೂಡ ಭಾಳಷ್ಟು ಅನಾಹುತ ಮಾಡಿ ಅಂತೂ ಮಳೆ ಹೋಗಿದೆ ಇವತ್ತು. ಮರಗಳು ಬಿದ್ದರೆ ಬೆಂಗಳೂರಿನಲ್ಲಿ ಏನಾಗುತ್ತೆ, ವಿದ್ಯುತ್ ಕಟ್ಟಾಗುತ್ತೆ. ಜೊತೆಗೆ ವಿದ್ಯುತ್ ಕಂಬಗಳು ಬಿದ್ದಿದ್ದಾವೆ ಇವತ್ತು. ಮರಗಳು ವಿದ್ಯುತ್ ಕಂಬಗಳ ಮೇಲೆ ಬಿದ್ದು, ವೈರ್ಗಳ ಮೇಲೆ ಬಿದ್ದು ವಿದ್ಯುತ್ ಕಂಬಗಳು ಬಿದ್ದಿದ್ದಾವೆ. ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಈಗ ಒಂದೇ ಒಂದು ಮಳೆ ಇವತ್ತು ಬೆಂಗಳೂರಿನ ಜನರಿಗೆ ಅಯ್ಯೋ ಅನ್ನೋ ಥರ ಮಾಡಿಬಿಟ್ಟಿದೆ. ಭಾಳ ನೋವಿನ ಸಂಗತಿ ಇದು. ಹಾಗಾಗಿನೇ ಮಳೆ ಬಂದಂಥ ಸಂದರ್ಭದಲ್ಲಿ ಭಾಳ ಹುಷಾರಾಗಿರಬೇಕು.